ನಮಸ್ತೆ ವೀಕ್ಷಕರೇ, ಸಿಂಪಲ್ ಸವಿರುಚಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ವಿಶೇಷವಾದ ರುಚಿಯಾದ ಎಣ್ಣೆಗಾಯಿ ಬದನೆಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ರೊಟ್ಟಿ ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಬಾಯಿ ನೀರು ಬರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಇಷ್ಟು ಒಂದು ಸ್ವಲ್ಪ ಶೇಂಗಾ ಬೀಜ ತಗೊಂಡು ಹುರ್ಕೊತಾ ಇದ್ದೀನಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ. ನಾನು ಕಡಿಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು 6ರಿಂದ 7 ಬದನೆಕಾಯಿ ಅಷ್ಟೇ, ಮೀಡಿಯಮ್ ಸೈಜು. ಹಂಗಾಗಿ ಶೇಂಗಾ ಬೀಜ ಕಡಿಮೆ ಹುರ್ಕೊತಿದ್ದೀನಿ. ಅಷ್ಟು ಬದನೆಕಾಯಿಗೆ ಇದು ಕೂಡ ಗ್ರೇವಿ ಜಾಸ್ತಿನೇ ಆಗುತ್ತೆ. ನೋಡಿ ಕ್ರಿಸ್ಪಿ ಆಗೋ ರೀತಿ ಶೇಂಗಾ ಬೀಜನ ಹಸಿ ಅಂಶ ಇಲ್ಲದೆ ಇರೋ ರೀತಿ ಹುರ್ಕೊಳ್ಳೋಣ. ನೋಡಿ ಈಗ ಆಗಿದೆ ಶೇಂಗಾ ಬೀಜ. ಇದನ್ನು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಒಂದು 3 ಅಂದರೆ ಇದು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ 3 ಗೆಡ್ಡೆ ತಗೊಂಡ್ರೂ ಕಡಿಮೆನೇ ಬರುತ್ತೆ. ಸೊ ಹಂಗಾಗಿ ಒಂದು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡನ್ನು ಒಂದು ಸ್ಪೂನ್ ಎಣ್ಣೆಯೊಂದಿಗೆ ಹದವಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡು ಹಾಕ್ಬೋದು, ಹಸಿದು ಹಾಕ್ಬೋದು. ನಾನು ಹಸಿದಾಕಿ ಮಾಡೋದು ತೋರಿಸ್ತೀನಿ. ಯೂಶ್ವಲಿ ನಾನು ಯಾವಾಗಲೂ ಹಸಿಯದ್ದು ಹಾಕಿ ಮಾಡ್ತೀನಿ. ಇದು ಉತ್ತರ ಕರ್ನಾಟಕ ಆ ಸೈಡೆಲ್ಲ ಈ ರೀತಿ ಮಾಡ್ತಾರೆ. ನಾನು ಇದು ಒಂದು ವೆರೈಟಿ ಮಾಡ್ತೀನಿ, ಅದು ಮಾಡ್ತೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ಈಗ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿರೋದು ಸೈಡಿಗೆ ಇಟ್ಕೊಳ್ಳೋಣ. ನಾವು ಶೇಂಗಾ ಬೀಜ ಹುರ್ಕೊಂಡಿದ್ವಲ್ಲ, ಅದು ಒಂದು ಸ್ವಲ್ಪ ಹುರಿಗಡಲೆ ಎರಡನ್ನೂ ಸೇರಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಎತ್ತಿಡೋಣ. ಈಗ ಅದೇ ಜಾರ್ಗೆ ನಾವು ಹುರ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಸ್ಲೈಸ್ ಮಾಡಿ ಅದನ್ನು ಸೇರಿಸ್ಕೊಳ್ಳೋಣ. ಉತ್ತರ ಕರ್ನಾಟಕ ಸೈಡೆಲ್ಲವ ತೆಂಗಿನಕಾಯಿ ಯೂಸ್ ಮಾಡಲ್ಲ, ಬರೀ ಶೇಂಗಾ ಬೀಜ ಹುರಿಗಡಲೆ ಕುರೆಸಗಣಿ ಇದನ್ನು ಯೂಸ್ ಮಾಡ್ತಾರೆ. ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನು ಮೀಡಿಯಮ್ ಸೈಜ್ ಸ್ಪೂನದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ನೆನೆಸಿರೋದು ಅದು ಹುಣಸೆಹಣ್ಣು. ಒಂದು ನಿಂಬೆಹಣ್ಣಿನ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ತಕ್ಕಂಗೆ ಉಪ್ಪು. ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೈಸಾಗಿ. ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಜಾರಲ್ಲಿ ಉಳ್ಕೊಂಡಿದೆಯಲ್ಲ, ಆಮೇಲೆ ಅದಕ್ಕೆ ನೀರು ಸೇರಿಸಿ ಗ್ರೇವಿ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ಇದಕ್ಕೆ ನಾವು ಶೇಂಗಾ ಬೀಜ ಮತ್ತು ಪುಟಾಣಿ ಅಂದರೆ ಹುರಿಗಡಲೆ ಪುಡಿ ಇತ್ತಲ್ಲ, ಅದನ್ನು ಸೇರಿಸಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ, ಗಟ್ಟಿ ಪೇಸ್ಟ್ ಥರ. ಅಂದರೆ ತೆಳುವಾಗಿದ್ದರೆ ಬದನೆಕಾಯಿಗೆ ತುಂಬಕ್ಕೆ ಬರಲ್ವಲ್ಲ, ಹಾಗಾಗಿ ಗಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ ಈಗ ರೆಡಿಯಾಗಿದೆ ಇದು. ಈಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಡೋಣ. ನಾವು ಸ್ಟವ್ ಹಚ್ಚಿ ಮತ್ತು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ, ಮೀಡಿಯಮ್ ಸೈಜ್ ಸ್ಪೂನು. ಈಗ ಬದನೆಕಾಯಿ 4 ಹೋಳು ಮಾಡಿ, ಅಂದರೆ 4 ಭಾಗ ಮಾಡಿ, ಸೆಂಟ್ರಿಗೆ 4 ಅಂದರೆ ಪೂರ್ತಿ ಹೋಳು ಮಾಡಿರಲ್ಲ, ಹಾಗೆ ಅದನ್ನು ಉಂಡು ಬದನೆಕಾಯಿನ 4 ಭಾಗ ಮಾಡಿ ಅದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಅಂದರೆ ಅದು ಕಪ್ಪಾಗಬಾರ್ದು ಅಂತ. ಈಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಎಣ್ಣೆಲೇ ಫ್ರೈ ಆಗಬೇಕು ಬದನೆಕಾಯಿ. ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಇನ್ನೊಂದು ವಿಧಾನ ಇದೆ.
ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಯೂಶ್ವಲಿ ನಾನು ಅದನ್ನೇ ಮಾಡೋದು, ಇದು ಕಡಿಮೆ ಈ ರೀತಿ ಮಾಡೋದು. ನೋಡಿ, ಇದು ಫ್ರೈ ಆಗಬೇಕು ನೀಟಾಗಿ. ಅದು ಎಣ್ಣೆಲಿ ಫ್ರೈ ಆದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬದನೆಕಾಯಿ ತಿನ್ಬೇಕಾದ್ರೆ ಅದ್ರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ, ಇದನ್ನ ಮೇಲೆ ಕೆಳಗೆ ಮಾಡ್ಕೋಬೇಕು. ಅಂದರೆ ಒಂದು ಭಾಗ ಫ್ರೈ ಆಗಿರುತ್ತೆ, ಇನ್ನೊಂದು ಭಾಗ ಆಗಿರಲ್ವಲ್ಲ, ಹಂಗಾಗಿ ಅದನ್ನ ಮೇಲೆ ಕೆಳಗೆ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿದರೆ ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದು ಅಲ್ಲೇ ಗೊತ್ತಾಗುತ್ತೆ ಬದನೆಕಾಯಿ ಬೆಂದಿದ್ರೆ ಯಾವ ರೀತಿ ಆಗಿರುತ್ತೆ ಅಂತ. ಈಗ ಆಗಿದೆ, ಕಂಪ್ಲೀಟ್ ಆಗಿದೆ. ಅದು ಚೆನ್ನಾಗೇ ಬೆಂದಿದೆ, ಅದು ಎಣ್ಣೆಲಿ ಚೆನ್ನಾಗೇ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಬದನೆಕಾಯಿ ಕಡಿಮೆ ಇದೆ, ಚಿಕ್ಕ ಚಿಕ್ಕ ಬದನೆಕಾಯಿ. ನಮ್ಮ 3 ಜನ ಒಂದು ಊಟಕ್ಕೆ ಸಾಕಾಗುವಷ್ಟು ಮಾಡಿದ್ದೀನಿ. ಸೊ ಈಗ ಎಣ್ಣೆ ಮಿಕ್ಕಿದೆ, ಅದಕ್ಕೆ ನಾವು ಇನ್ನೂ 1 ಸ್ಪೂನು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಈಗ ಆಲ್ರೆಡಿ ಅದು ಎಣ್ಣೆ ಕಾದಿದೆ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಅಂದರೆ ಈರುಳ್ಳಿ ಇವು ಬೇಬಿ ಆನಿಯನ್ ಅಂತಾರಲ್ಲ ಆ ಥರ, ಅಂದರೆ ಅದು ಕಟ್ ಮಾಡೋದು ಬೇಡ. ಸಿಪ್ಪೆ ತಕ್ಕೊಂಡು ಹಿಂಭಾಗ ಮತ್ತು ಮುಂಭಾಗದ ಇದನ್ನು ತೆಗೆದು ಕಸ ಮತ್ತು ಹಂಗೆ ಹಾಕ್ಕೊಳ್ಳೋಣ. ಅದಿಲ್ಲ ಅಂದರೆ ನೀವು ದಪ್ಪ ಈರುಳ್ಳಿನೇ ದಪ್ಪದಾಗಿ ಹೋಳು ಮಾಡಬೇಕು, ಸ್ಲೈಸ್ ಮಾಡಬಾರ್ದು, ಸಣ್ಣಕ್ಕೆ ದಪ್ಪದಾಗಿ ಹೋಳು ಮಾಡಬೇಕು ಅಂತ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಇದಿತ್ತು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸೋಣ. ಈಗ ಆಗಿದೆ ಇದು ಈರುಳ್ಳಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ದಪ್ಪ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು 30-35 ಸೆಕೆಂಡ್ ಫ್ರೈ ಆದರೆ ಸಾಕು, ಅದು ಜಾಸ್ತಿ ಹೊತ್ತೇನು ಬೇಯೋದು ಬೇಕಿಲ್ಲ. ಯಾಕಂದರೆ ನಾವು ಆಮೇಲೆ ಬದನೆಕಾಯಿ ಸೇರಿಸಿ ಅದರೊಳಗೆ ಮತ್ತು ಅವಾಗಲೂ ಕೂಡ ಬೇಯುತ್ತೆ. ಮತ್ತು ಖಾರ ಅಂದರೆ ನಾವು ಗ್ರೇವಿ ಮಾಡ್ತೀವಲ್ಲ, ಆವಾಗಲೂ ಕೂಡ ಅದು ಫ್ರೈ ಆಗುತ್ತೆ. ಹಂಗಾಗಿ ಇದು ಇಷ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಈರುಳ್ಳಿ ಸಾಕು. ನೋಡಿ, ಇಷ್ಟಾಗಿದೆ ಈಗ ಇದು ಈರುಳ್ಳಿ. ಇಷ್ಟಾದರೆ ಸಾಕು ಅನಿಸುತ್ತೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಫ್ರೈ ಮಾಡಿ, ಆ ಬದನೆಕಾಯಿಗೆ ಮತ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಖಾರ, ಅದನ್ನು ತುಂಬೋಣ ಬದನೆಕಾಯಿ ಸೆಂಟ್ರಿಗೆ. ಅಂದರೆ ಅದಕ್ಕೆ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ 4 ಕಡೆ ತುಂಬಬೇಕದ್ರೊಳಗೆ. ಇದನ್ನು ಪೌಡ್ರನ್ನು ತುಂಬಿ ಮಾಡ್ತಾರೆ, ಈ ಥರನೂ ಮಾಡ್ತಾರೆ. ನೋಡಿ, ಇದು ಇವತ್ತಿಂದು ಇದು ಚೆನ್ನಾಗಿರುತ್ತೆ. ಇದು ಕೂಡ ಇದಕ್ಕೆ ಕುರೆಸಗಣಿ ಅಂದರೆ ಹುಚ್ಚೆಳ್ಳು ಪೌಡರು ಅದು ಕೂಡ ಹಾಕ್ಬೋದು, ಮಿಕ್ಸ್ ಮಾಡ್ಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಇಷ್ಟು ತುಂಬ ಆಗಿದೆ. ಈಗ ಇದಕ್ಕೆ ಖಾರ ಮಿಕ್ಕಿದೆಯಲ್ಲ ನಮಗೀಗ, ಆ ಮಿಕ್ಕಿರೋ ಖಾರಕ್ಕೆ ನಾವು ಅದಕ್ಕೆ ಸೇರಿಸೋಣ. ಈ ಖಾರ ಜಾಸ್ತಿ ಮಿಕ್ಕರೆ ಏನೂ ಆಗೋಲ್ಲ, ಅದು ಗ್ರೇವಿ ಜಾಸ್ತಿ ಆಗುತ್ತೆ ಅಷ್ಟೇ. ಬದನೆಕಾಯಿ ಕಡಿಮೆ ಆಗಿ ಗ್ರೇವಿ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಮಿಕ್ಕಿದೆ, ಅದು ಮತ್ತು ತಟ್ಟೆಗೆ ಸೇರಿಸಿ ನೀರು ಹಾಕ್ಕೊಳ್ಳೋಣ ಅದಕ್ಕೊಂದು ಸ್ವಲ್ಪ.
ಈಗ ಒಂದು ಮಿಕ್ಸ್ ಮಾಡಿ ನೀಟಾಗಿ ಅದಕ್ಕೆ ಒಂದು ಪ್ಲೇಟ್ಸ್ನ ಸಹಾಯದಿಂದ ಮುಚ್ಚೋಣ. ಮುಚ್ಚಿದರೆ ಬೆಂದ್ಕೊಳ್ಳುತ್ತೆ ನೀಟಾಗಿ. ನೋಡಿ, ಈಗ ಮತ್ತೊಮ್ಮೆ ಕೈ ಆಡಿಸೋಣ. ಯಾಕೆ ಅಂದರೆ ಅದು ಶೇಂಗಾ ಬೀಜ ಹುರಿಗಡಲೆ ಎಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ಅದು ತಳ ಹಿಡಿಬಾರ್ದು ಅಂತ, ಅಂದರೆ ಬಾಣಲೆಗೆ ಇಟ್ಕೋಬಾರ್ದು ಅಂತ ಮತ್ತೊಮ್ಮೆ ಕೈ ಆಡಿಸಿಟ್ರೆ ಮತ್ತೆ ಬೆಂದ್ಕೊಳ್ಳುತ್ತೆ. ಮತ್ತೊಮ್ಮೆ ಪ್ಲೇಟ್ ಮುಚ್ಚೋಣ. ಇನ್ನೊಂದು 30 ಸೆಕೆಂಡು ಬೇಯಲಿ ಅದು. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ, ಚೆನ್ನಾಗೇ ಬೆಂದಿದೆ. ಅದು ತುಂಬ ಸಾಫ್ಟಾಗಿದೆ ಬದನೆಕಾಯಿ. ನಾವೇನಿದ್ರೂ ಹಸಿ ಅಂಶ ಖಾರದ ಹಸಿ ಅಂಶ ಹೋಗಬೇಕು, ಅದಕ್ಕೋಸ್ಕರ ಬೇಯಿಸ್ಬೇಕಷ್ಟೆ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸೋಣ. ನೋಡಿ, ಈಗ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು.